ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಕೊನೆಗೂ ಇವತ್ತು ಚುನಾವಣೆ ಮುಗ್ದಿದೆ. ಅದರ ಜೊತೆಯಲ್ಲಿ ಎಕ್ಸಿಟ್ ಪೋಲ್ಗಳು ಕೂಡ ಬಂದಿದೆ. ಎಕ್ಸಿಟ್ ಪೋಲ್ಗಳನ್ನ ಎಲ್ಲೊಂದು ನಾವು ನಂಬಲಿಕ್ಕಾಗಲ್ಲ. ಯಾಕಂದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಏನಾಯ್ತು ನಿಮ್ಗೆ ಗೊತ್ತಿದೆ. ಅವ್ರು ಹೇಳಿರುವಂತಹ ಎಲ್ಲ ನಂಬರ್ಸ್ಗಳು ಅಡಿಮೇಲಾಯಿತು. ಅದೇ ರೀತಿಯಲ್ಲಿ ಹರಿಯಾಣ ಚುನಾವಣೆಯಲ್ಲಿ ಕೂಡ ಅದೇ ಥರ ಆಗಿದೆ. ಅದೆಲ್ಲ ಏನೇ ಇರಲಿ, ಒಟ್ಟಾರೆ ಈಗ ಕರ್ನಾಟಕದ ಬಗ್ಗೆ ಮಾತಾಡೋದಾದ್ರೆ, ಕರ್ನಾಟಕದಲ್ಲಿ 3 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ. ಅದರಲ್ಲಿ ಶಿಗ್ಗಾಂವಿ, ಸಂಡೂರು ಮತ್ತು ಚನ್ನಪಟ್ಟಣ. ಇದು 3 ಕ್ಷೇತ್ರಗಳಲ್ಲಿ 3 ಪಕ್ಷದವರು ಒಂದೊಂದು ಸೀಟನ್ನು ಹಂಚಿಕೊಂಡಿದ್ರು. ಅಂದರೆ ಸಂಡೂರಿನಲ್ಲಿ ಮೊದಲು ಕಾಂಗ್ರೆಸ್ ಇತ್ತು, ಅದಾದಮೇಲೆ ಶಿಗ್ಗಾವಿಯಲ್ಲಿ BJP ಇತ್ತು, ಅಂದರೆ ಬೊಮ್ಮಾಯಿ ಅವರಲ್ಲಿದ್ದರು. ಅದೇ ರೀತಿಯಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರಿದ್ರು, ಅಂದರೆ JDS ತನ್ನ ಸ್ಥಾನವನ್ನು ಗಳಿಸ್ಕೊಂಡಿತ್ತು. ಈ ಬಾರಿಗೆ ಉಪಚುನಾವಣೆ ನಡೆದಾಗ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಅಂದರೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಅವರು ಗೆಲ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಂಡೂರಿನಲ್ಲಿ ತುಕಾರಾಮ್ ಅವರ ಪತ್ನಿ ಅವರು ಗೆಲ್ತಾ ಇದ್ದಾರೆ, ಅಂದರೆ ಕಾಂಗ್ರೆಸ್ ಗೆಲ್ತಾ ಇದೆ. ಅದೇ ರೀತಿಯಲ್ಲಿ ಚನ್ನಪಟ್ಟಣದಲ್ಲಿ ಅಂದ್ರೆ ತುಂಬಾ ಕುತೂಹಲ ಮೂಡಿಸಿರುವಂತಹದ್ದು ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅನ್ನುವ ಒಂದು ಬಹಳಷ್ಟು ಬೆಟ್ಟಿಂಗು ಎಲ್ಲದೂ ನಡೀತಾ ಇದೆ. ಈಗ ಈ ಸಮೀಕ್ಷೆ ಪ್ರಕಾರ ಚನ್ನಪಟ್ಟಣದಲ್ಲಿ ಎಲ್ಲರ ನಿರೀಕ್ಷೆಯಂತೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾ ಇದ್ದಾರೆ. ಅಂದ್ರೆ ಇಲ್ಲಿ CP ಯೋಗೇಶ್ವರ್ ಅವರು ಸೋಲ್ತಾ ಇದ್ದಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇದು ಎಲ್ರಿಗೂ ಇದ್ದಂತಹ ಅನುಮಾನ. ಯಾಕಂದ್ರೆ ಕೊನೆಯ ಕ್ಷಣದಲ್ಲಿ ಆಗಿರುವಂತಹ ಎಡವಟ್ಟುಗಳಿಂದಾಗಿ, ಅಂದ್ರೆ ಕಾಂಗ್ರೆಸ್ನವರು ಅವರೇ ಮಾಡ್ಕೊಂಡಿರುವಂತಹ ಎಡವಟ್ಟಿಂದಾಗಿ ಇಲ್ಲಿ ಕಾಂಗ್ರೆಸ್ ಗೆಲುವನ್ನ ಚಿನ್ನದ ತಟ್ಟೆಯಲ್ಲಿಟ್ಟು JDSನವರಿಗೆ ಹ್ಯಾಂಡ್ ಓವರ್ ಮಾಡ್ತು ಅಂತಲೇ ಹೇಳ್ಬೋದು. ಅಂದ್ರೆ ಅಷ್ಟು ನಿಚ್ಚಳವಾಗಿ ಇವ್ರು ಗೆಲ್ಲಬಹುದಾದನ್ನ ಇವರು ಕೊನೆಯ ಕ್ಷಣದಲ್ಲಿ ಕಳ್ಕೊಂಡಿದ್ದಾರೆ. ಕೇವಲ ಇದು ಕಾಂಗ್ರೆಸ್ನವ್ರು ಎಡವಟ್ಟು ಅಂತ ಕೊಂಡಲ್ಲ, ಅದಕ್ಕಿಂತಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ BJP ಮತ್ತು JDS ಇಬ್ರು ಸೇರಿ ತುಂಬಾ ಚೆನ್ನಾಗಿ ಈ ಬಾರಿಯಲ್ಲಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಕಾರ್ಯಕರ್ತರು ಇರ್ಬೋದು, ಅವ್ರ ಮಧ್ಯೆ ಸಮನ್ವಯತೆ ಸಾಧ್ಯ ಆಯಿತು. ಅದ್ರ ಜೊತೆಯಲ್ಲಿ ಯೋಗೇಶ್ವರ್ ಏನ್ ಎಣಿಸಿದ್ದಾರೋ ಆ ರೀತಿಯಾಗಿ ಏನೂ ನಡೆದಿಲ್ಲ. ಅದರಲ್ಲೂ ಮುಖ್ಯವಾಗಿ ಯೋಗೇಶ್ವರ್ ಎಣಿಸಿದ್ದೇನು ಅಂತ ಹೇಳಿದ್ರೆ, ತಾನು BJPಯಿಂದ ಕಾಂಗ್ರೆಸ್ಗೆ ಹೋದ ತಕ್ಷಣ ಒಂದಿಷ್ಟು ಕಾರ್ಯಕರ್ತರು ನನ್ನ ಜೊತೆ ಬರ್ತಾರೆ ಅಂತ ಎಣಿಸ್ಕೊಂಡಿದ್ರು. ಆದ್ರೆ ಅದು ನಡೆದಿಲ್ಲ ಅಲ್ಲಿ. ಹಾಗಾಗಿ CP ಯೋಗೇಶ್ವರ್ ಅವರಿಗೆ ಬಹಳಷ್ಟು ಕಷ್ಟ ಆಯ್ತು ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ JDSನವರಿಗೆ ಆಗಿರುವಂತಹ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಒಕ್ಕಲಿಗರ ಓಟು ಜಮೀರ್ ಅಹ್ಮದ್ದಿಂದಾಗಿ ಸಂಪೂರ್ಣವಾಗಿ ಕ್ರೋಢೀಕರಣಗೊಂಡಿತು. ಹಾಗಾಗಿ ಇಲ್ಲಿ ಚನ್ನಪಟ್ಟಣದಲ್ಲಿ ಒಕ್ಕಲಿಗರು ಎಲ್ಲರೂ ಒಟ್ಟಾಗಿ ಸೇರಿ ದೇವೇಗೌಡರು ಮತ್ತೆ ದೇವೇಗೌಡರ ಕುಟುಂಬವನ್ನು ನಾವು ಕೈ ಬಿಡಬಾರ್ದು, ಅದಕ್ಕಿಂತ ಮುಖ್ಯವಾಗಿ ಜಮೀರ್ ಅಹ್ಮದ್ ಅನ್ನುವ ಒಂದು ಅಧಿಕ ಪ್ರಸಂಗಿ ಮಾತಾಡಿರುವಂತಹ ರೀತಿಗೆ ನಾವು ಟಕ್ಕರ್ ಕೊಡ್ಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡು ಸಂಪೂರ್ಣವಾಗಿ JDSಗೆ ಮತವನ್ನ ಚಲಾಯಿಸಿದ್ರು. ಈ ಮುಖಾಂತರ ಅಲ್ಲಿ JDS ನಿಚ್ಚಳವಾದ ಬಹುಮತವನ್ನ ಪಡೀತಾ ಇದೆ. ಇನ್ನು ಏನಿದ್ರು ಲೀಡ್ ಬಗ್ಗೆ ಹೇಳಬೇಕು ಅಂದ್ರೆ, ಎಲ್ಲರೂ ಮಾತಾಡ್ತಾ ಇರೋ ರೀತಿಯಲ್ಲೇ ಹೆಚ್ಚು ಕಡಿಮೆ 25-30 ಸಾವಿರ ಲೀಡ್ ಬರ್ಬೋದು ಅನಿಸ್ತಾ ಇದೆ. ಅದನ್ನ ನಾವು ಚುನಾವಣೆ ಒಂದ್ ವೇಳೆ ಈ ಫಲಿತಾಂಶ ಬಂದ ಮೇಲೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಒಟ್ಟಾರೆ ಮೇಲೆ ಅಲ್ಲಿ JDSನ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾ ಇದ್ದಾರೆ. ಈ ಮುಖಾಂತರ ಎಲ್ಲೋ ಒಂದು ಕಡೆಯಲ್ಲಿ CP ಯೋಗೇಶ್ವರ್ ಲೆಕ್ಕಾಚಾರ ಎಲ್ಲದೂ ತಲೆ ಕೆಳಗಾಗಿ ಹೋಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದ್ರೆ, CP ಯೋಗೇಶ್ವರ್ ಅವರಿಗೆ JDSನವರು ಕೊನೆಯ ಕ್ಷಣದಲ್ಲಿ ಆಫರ್ ಕೂಡ ಕೊಟ್ಟರು. ನೀವು BJP ಚಿಹ್ನೆಯಿಂದಾನೇ ಸ್ಪರ್ಧೆ ಮಾಡಿ, ನಿಮ್ಗೆ ನಾವು ಜೊತೆಗೆ ನಿಲ್ತೇವೆ ಅಂತ ಕೂಡ ಹೇಳಿದ್ರು. ಅದನ್ನ ಕೂಡ CP ಯೋಗೇಶ್ವರ್ ಅವರು ಆಗಲ್ಲ ಅಂತೇಳಿ ಹೇಳ್ಕೊಂಡು ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಜಾಯಿನ್ ಆದ್ರು. ಇದೆಲ್ಲದ್ರ ಹಿಂದೆ ಇದ್ದಿದ್ದು DK ಶಿವಕುಮಾರ್ ಅವರು ಬಹಳಷ್ಟು ಪ್ಲಾನ್ ಮಾಡಿದ್ರು. ಏನಾದ್ರು ಮಾಡಿ ಇಲ್ಲಿ ಕುಮಾರಸ್ವಾಮಿಗೆ ಟಕ್ಕರ್ ಕೊಡಬೇಕು ಅಂತಕೊಂಡು ಏನೇನೋ ಪ್ಲಾನ್ ಮಾಡಿದ್ರು. ಅದರ ಮುಖಾಂತರ ಇಲ್ಲಿ CP ಯೋಗೇಶ್ವರನ್ನ ಆ ಕಡೆ ಸೆಳೆದು ಅವ್ರನ್ನ ನಿಲ್ಸಿದ್ರು. ಈಗ ಏನಾಗಿದೆ ಅಂದ್ರೆ, JDS ಇಂದ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾ ಇದ್ದಾರೆ. ಈ ಮುಖಾಂತರ CP ಯೋಗೇಶ್ವರ್ ಒಂದ್ ಕಡೆ ಸೋಲ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸೋತ್ರು ಕೂಡ ಸಿದ್ದರಾಮಯ್ಯನವರು ಗೆಲ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತೇಳಿ ಹೇಳಿದ್ರೆ, ಸಿದ್ದರಾಮಯ್ಯನವರ ಮುಖ್ಯ ಅಜೆಂಡಾ ಇದ್ದಿದ್ದು ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವ್ರನ್ನ ಹಣಿಬೇಕು ಅಂತಕೊಂಡು. ಅಂದ್ರೆ DK ಶಿವಕುಮಾರ್ ಇಲ್ಲಿ ಒಂದ್ ವೇಳೆ CP ಯೋಗೇಶ್ವರನ್ನ ಗೆಲ್ಸ್ಕೊಂಡು ಬಂದ್ರೆ ಮುಂದೆ ತನಗೆ ಸಮಸ್ಯೆ ಆಗ್ತದೆ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಅವರಿಗೆ CP ಯೋಗೇಶ್ವರನ್ನು ಸೋಲಿಸಬೇಕಿತ್ತು. ಇದಕ್ಕಾಗಿ ಸಿದ್ದರಾಮಯ್ಯನವರು ಉರುಳಿಸಿರುವಂತಹ ದಾಳ ಜಮೀರ್ ಅಹ್ಮದ್ ಖಾನ್. ಅಂದ್ರೆ ಅವರ ಮುಖಾಂತರ ಕೊನೆಯ ಕ್ಷಣದಲ್ಲಿ ಈ ಭಾಷಣದಲ್ಲಿ ಬೆಳೆದಿದ್ದನ್ನೆಲ್ಲ ಹೇಳಿಸಿ ಅಲ್ಲಿ ಒಕ್ಕಲಿಗರು ಒಂದಾಗುವ ರೀತಿಯಲ್ಲಿ ನೋಡ್ಕೊಂಡ್ರು. ಆ ಮುಖಾಂತರ DK ಶಿವಕುಮಾರ್ ಅವರನ್ನ ಸೋಲಿಸಿದ್ರು. ಈಗ ಏನಾಗಿದೆ ಅಂತೇಳಿ ಹೇಳಿದ್ರೆ, ಈ ಲೋಕಸಭಾ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವರು ಹೀನಾಯವಾಗಿ ಸೋತರು. ಅದಾದ್ಮೇಲೆ ಈಗ ಚನ್ನಪಟ್ಟಣದ ಚುನಾವಣೆಯಲ್ಲಿ ಅಂದ್ರೆ ಅಲ್ಲಿ ಗೆಲ್ಲೇಬೇಕಂತ ಹೇಳ್ಕೊಂಡು DK ಶಿವಕುಮಾರ್ ಹೆಚ್ಚು ಕಡಿಮೆ 2-3 ತಿಂಗಳಿಂದ ಸತತ ಪ್ರಯತ್ನವನ್ನ ಪಡ್ತಾ ಇದ್ರು. ಅಲ್ಲಿ ಬಹಳಷ್ಟು ಅನುದಾನವನ್ನ ಕೊಡೋದು, ಬೇರೆ ಬೇರೆ ಕೆಲಸಗಳನ್ನ ಮಾಡಿಸೋದು, ಯಾವಾಗ ನೋಡಿದ್ರು ಚನ್ನಪಟ್ಟಣದಲ್ಲಿ ಕ್ಯಾಂಪ್ ಹಾಕೋದು, ಈ ತರ ಮಾಡ್ಕೊಂಡು ಬಂದಿದ್ರು. ಆದ್ರೆ ಇವ್ರು ಏನೇ ಮಾಡಿದ್ರು ಕೂಡ ಇದೆಲ್ಲದು ಈಗ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗೋಗಿದೆ. ಅಂದ್ರೆ ಟೋಟಲ್ ಆಗಿ DK ಶಿವಕುಮಾರ್ ಅವರಿಗೆ ಇದು ಬಹಳಷ್ಟು ಅಂದ್ರೆ ರಾಜಕೀಯವಾಗಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಬಲವಾದ ಏಟು ಅಂತಲೇ ಹೇಳ್ಬೋದು. ಒಂದ್ ವೇಳೆ CP ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಗೆದ್ದಿದ್ದಿದ್ರೆ ಖಂಡಿತವಾಗಿಯೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಯ ಹತ್ರಕ್ಕೆ ಬರ್ತಾ ಇದ್ರು. ಆದ್ರೆ ಇಲ್ಲಿ CP ಯೋಗೇಶ್ವರ್ ಸೋಲ್ತಾ ಇರೋದ್ರಿಂದ ಮುಂದಿನ 3.5 ವರ್ಷ ಪುನಃ DK ಶಿವಕುಮಾರ್ ಅವರು ಕಾಯ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಏನಾಗ್ತದೋ ಅದ್ರ ಮೇಲೆ
ಡಿ.ಕೆ. ಶಿವಕುಮಾರ್ ಅವರ ಭವಿಷ್ಯ ನಿರ್ಧಾರ ಆಗಿರ್ತದೆ. ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ಇಲ್ಲಿ ನೆಲ ಕಚ್ಚಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವರ ಯಾವುದೇ ಗ್ಯಾರಂಟಿಗಳು ಕೂಡ ಅಷ್ಟೊಂದು ಸಕ್ಸಸ್ ಆಗಿಲ್ಲ. ಇನ್ನೊಂದು ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳು ವರ್ಕ್ಗಳು ನಡೀತಾ ಇಲ್ಲ. ಹಾಗಾಗಿ ಜನರು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ ಕಾಂಗ್ರೆಸ್ ಬಗ್ಗೆ. ಬಹುಶಃ ಯಾವುದೇ ಪಕ್ಷ 1 ವರ್ಷ 1.5 ವರ್ಷದ ಒಳಗಡೆ ಇಷ್ಟೊಂದು ಆಡಳಿತ ವಿರೋಧಿ ಅಲೆಯನ್ನ ಇಲ್ಲಿವರೆಗೆ ಖಂಡಿತವಾಗಿ ಯಾವುದೇ ಪಕ್ಷ ಅನುಭವಿಸಿಲ್ಲ. ಆದ್ರೆ ಈ ಬಾರಿ ಇಲ್ಲಿ ಕಾಂಗ್ರೆಸ್ ಅನುಭವಿಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಭ್ರಷ್ಟಾಚಾರದ ಕೇಸ್ಗಳಿದೆ, ಈ ರೀತಿ ಬೇರೆ ಬೇರೆ ಇಶ್ಯೂಗಳಿದೆ. ಅದನ್ನ ಪುನಃ ಅಂತ ಹೇಳೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ. ಒಟ್ಟಾರೆ ಮೇಲೆ ಕರ್ನಾಟಕದ ಉಪಚುನಾವಣೆಯಲ್ಲಿ ಎಲ್ಲ ಪಕ್ಷಗಳು ತಮ್ಮ ತಮ್ಮ ಸ್ಥಾನವನ್ನು ಉಳಿಸ್ಕೊಂತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಸಂಡೂರಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಈಗ ಕೊಟ್ಟಿರುವಂತಹ ಈ ಸಮೀಕ್ಷೆ ಪ್ರಕಾರ, ಮ್ಯಾಟ್ರಿಕ್ಸ್ ಮತ್ತೆ ಪಿ ಮಾರ್ಕ್ ಸಮೀಕ್ಷೆ ಪ್ರಕಾರ ಅಲ್ಲಿ ಕೇವಲ ಒಂದು 2-3% ವೋಟ್ ಡಿಫರೆನ್ಸ್ ತೋರಿಸ್ತಾ ಇದ್ದಾರೆ. ಅದನ್ನ ಕೂಡ ಸರಿಯಾಗಿ ನಾವು ಅನಲೈಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದರಲ್ಲಿ ವೇರಿಯೇಷನ್ ಆದ್ರೂ ಆಗ್ಬಹುದು. ಹಾಗಾಗಿ ಯಾವುದನ್ನು ನಿಚ್ಚಳವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಸದ್ಯಕ್ಕೆ ಕರ್ನಾಟಕದ ಉಪಚುನಾವಣೆಯ ಎಕ್ಸಿಟ್ ಪೋಲ್. ನೋಡೋಣ, ಚುನಾವಣೆ ನಾಡ್ದು 23ನೇ ತಾರೀಕುವರೆಗೆ ನಾವು ಕಾರ್ಯ ಒಂದು 10-11 ಗಂಟೆ ಒಳಗಡೆ ಎಲ್ಲದೂ ಕಂಪ್ಲೀಟ್ ಆಗಿರ್ತದೆ. ನಮ್ಮ ನಿಚ್ಚಳವಾದಂತಹ ರಿಸಲ್ಟ್ ಸಿಗ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಅದೇ ರೀತಿಯಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.